ದಲೈವಾಲಾ 43 ದಿನದ ಉಪವಾಸ ಸತ್ಯಾಗ್ರಹದ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇರುವ ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ರಾಜ್ಯದಾದ್ಯಂತ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ 13ರಂದು ರೈತ ಸಂಘಟನೆಗಳಿಂದ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಕೃಷಿ ಮಂತ್ರಿ ಪ್ರತಿಕೃತಿ ದಹನ ಚಳವಳಿ ಹಮ್ಮಿಕೊಳ್ಳಲಾಗಿದೆ. ದೆಹಲಿ ಗಡಿ ಕನೂರಿಯಲ್ಲಿ ಪಂಜಾಬ್ನ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆಯ ರಾಷ್ಟ್ರೀಯ ಸಂಚಾಲಕ ರೈತ ಹೋರಾಟಗಾರ ಜಗಜಿತ್ ಸಿಂಗ್ ದಲೈವಾಲಾ 45 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದರೂ ನಿರ್ಲಕ್ಷ್ಯ ವಹಿಸಿರುವ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ರಾಜ್ಯದಾದ್ಯಂತ ರೈತ ಸಂಘಟನೆಗಳು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರಧಾನಿ ಮೋದಿ ಹಾಗೂ ಕೃಷಿ ಮಂತ್ರಿ ಪ್ರತಿಕೃತಿ ದಹನ ಚಳವಳಿ ನಡೆಸಲಾಗುವುದು ಅಂತ ಕೇಂದ್ರ ಸರ್ಕಾರ ಕೂಡಲೇ ಮಾತುಕತೆ ನಡೆಸಿ ದಲೈವಾಲಾ ಅವರ ಪ್ರಾಣ ಉಳಿಸಬೇಕು, ಕೃಷಿ ಉತ್ಪನ್ನಗಳಿಗೆ ಎಂಎಸ್ಪಿ ಗ್ಯಾರಂಟಿ ಕಾನೂನು ಜಾರಿ ತರಬೇಕು ಅಂತ ಒತ್ತಾಯಿಸಲು ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಜನವರಿ 14ರಿಂದ 16ರವರೆಗೂ ಹಳ್ಳಿಗಳಲ್ಲಿ ತಾಲೂಕು ಮಟ್ಟದಲ್ಲಿ ಪಂಜಿನ ಪ್ರತಿಭಟನೆ ಮೂಲಕ ಕೇಂದ್ರದ ಪ್ರಧಾನಿ ಪ್ರತಿಕೃತಿ ಸುಡಲಾಗುವುದು, ದೇಶದಾದ್ಯಂತ ಕರೆ ನೀಡಲಾಗಿರುವ ಹಿನ್ನೆಲೆಯಲ್ಲಿ ಈ ಚಳವಳಿ ನಡೆಸಲಾಗುವುದು ಅಂತ ತಿಳಿಸಿದರು. ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಗಂಭೀರವಾದ ಎಚ್ಚರಿಕೆ ನೀಡಬೇಕು, ದೇಶದ ರೈತರ ಶಕ್ತಿ ತೋರಿಸಬೇಕು, ದೇಶದ ರೈತರ ಒಳಿತಿಗಾಗಿ ಉಪವಾಸ ಸತ್ಯಾಗ್ರಹದ ಮೂಲಕ ತಮ್ಮ ಪ್ರಾಣ ತ್ಯಾಗ ಮಾಡ್ತಾ ಇರುವ ದಲೈವಾಲಾ ಬೆಂಬಲಕ್ಕೆ ನಾವೆಲ್ಲರೂ ರೈತರಾಗಿ ನಿಲ್ಲಬೇಕು ಅಂತ ರೈತರಲ್ಲಿ ಮನವಿ ಮಾಡಲಾಯಿತು. ಒಂದು ಸಂದರ್ಭದಲ್ಲಿ ಮಹೇಶ್ ಬೆಳಗಾಂಕರ್, ಉಳುವಪ್ಪ ಬಲಿಗೇರ್, ಪರಶುರಾಮ್ ಎತ್ತಿನಗುಡ್ಡ, ಮಾಳಪ್ಪ ಹೊನ್ನಳ್ಳಿ, ನಾರಾಯಣ ನೆಸ್ರೇಕರ್, ಕಿರಣ್ ಸೇರಿದಂತೆ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ದುಪ್ಪದ್, ಧಾರವಾಡ. ಶಿವಸೇನೆ ಬರೀ ನೀರಲ್ಲಿ ಅದಾರೆ. ಸುಪ್ರೀಂ ಕೋರ್ಟ್ ಸಹ ಹೇಳಿದ್ರು, ಇವು ಪಂಜಾಬ್ ಸರ್ಕಾರ ಅವರ ಮಾತುಕತೆಯನ್ನು ನಡೆಸ್ತಾ ಇಲ್ಲ ನಮ್ಮ ರೈತರಿಗೆ. ಅವರ ಜೀವವನ್ನು ಇವತ್ತಿ ನಾಳೆ ಅನ್ನೋ ಲೆಕ್ಕದಾಗದಾರೆ. ಆದ್ರೂ ಯಾವುದೇ ಒಂದು ಪ್ರಧಾನಮಂತ್ರಿ ಆಗಲಿ ಯಾವುದೇ ಒಂದು ನಿಯೋಗ ಆಗಲಿ ಅವ್ರಿಗೆ ಭೇಟಿ ಕೊಟ್ಟು ಅವ್ರಿಗೆ ಸಂತವಾನ ಹೇಳಿ ರೈತರ ಸಮಸ್ಯೆಗಳನ್ನು ವಾಪಸ್ ತೆಗೆದುಕೊಂಡು ನಮ್ಮ ಬಗೆಹರಿಸ್ತೇವೆ ಅಂತೇಳಿ ಇವತ್ತಿನವರೆಗೂ ಚಕಾರಿತಿಲ್ಲ. ಆ ಒಂದು ಮುಖ್ಯವಾಗಿ ಕಾರಣಕ್ಕಾಗಿ ನಾವು ಕಲಕಡಿ ತಾಲೂಕಿನ ಎಲ್ಲ ರೈತ ಸಂಘಟನೆಗಳು ಮತ್ತು ನಮ್ಮ ಕಬ್ಬು ಬೆಳೆಗಾರರ ಸಂಘಟನೆ ವತಿಯಿಂದ 13ನೇ ತಾರೀಕು ಎಲ್ಲ ಮಂತ್ರಿಗಳ ಮತ್ತು ಪ್ರಧಾನಮಂತ್ರಿ ಅವರ ಪ್ರಕೃತಿ ದಹನವನ್ನು ಮಾಡಲಿಕ್ಕೆ ನಾವು ಕರೆ ಕೊಟ್ಟಿದ್ದೇವೆ. ಇದು ಮುಂದುವರೆದ ಭಾಗವಾಗಿ ನಮ್ಮ ಉಳುವಪ್ಪಜ್ಜ ಒಂದೆರಡು ಮಾತು ಹೇಳ್ತಾರೆ. ಇವತ್ತು ಚುನಾವಣೆ ಬಂದಾಗ ರೈತರನ್ನ ಬೇಡಿಕೆ ಈಡೇರಿಸ್ತೀವಿ, ನಿಮ್ಮ ರೈತರ ಮಕ್ಕಳು ಅಂತೇಳಿ ಪ್ರಧಾನಮಂತ್ರಿ ಆಗಲಿ, ಕೃಷಿ ಮಂತ್ರಿ ಆಗಲಿ, ಗೃಹ ಮಂತ್ರಿ ಆಗಲಿ ಆಶ್ವಾಸನೆ ಕೊಡ್ತಾರೆ. ಆದರೆ ಇವತ್ತು ದಲೈವಾಲಾ ಅವರು 44 ದಿನ ಕುಂತರು ಸತ್ಯಕ್ಕೆ ನಮ್ಮ ಭಾರತದ ಲೀಡರ್, ರೈತ ಲೀಡರ್ ಉಪವಾಸ ಕುಂತಾಗ ಕೋರ್ಟ್ ಚಿಮಾರಿ ಹಾಕ್ತೇವೆ. ಏನಂತ ಇವತ್ತು ಅಲ್ಲಿ ಏನು ರೈತರ ಸಮಸ್ಯೆ ಏನೈತಿ, ನೀವು ಖುದ್ದಾಗಿ ಹೋಗಿ ನೀವು ಅವ್ರನ್ನ ಅವ್ರ ಸಮಸ್ಯೆ ಬಗೆಹರಿಸ್ರಿ ಅಂತೇಳಿ ಕೋರ್ಟ್ ಚಿಮಾರಿ ಹಾಕಿದ್ರು. ಇವತ್ತು ಕೇಂದ್ರ ಸರ್ಕಾರ ಇವತ್ತೇನಪ್ಪ ಅಂದ್ರೆ ಇವತ್ತು ರೈತರನ್ನ ಕಡೆಗಣಿಸಿದೆ. ಇದೇ ಸೀತಾರಾಮ್ ಕೇಸರಿ ಹಣಕಾಸಿನ ಮಂತ್ರಿ ಅವರು ಇವತ್ತೇನ ಕಾರ್ಪೊರೇಟ್ ಕಂಪನಿಗಳು ಏನದಾವಲ್ಲ ಅವ್ರನ್ನ ಮುಂಗಡವಾಗಿ ಕರೀತಾರ. ಕರೆದು ಮಾತುಕತೆ ಕರೆದು ನಿಮ್ಮ ಸಮಸ್ಯೆ ಏನು, ನಿಮಗೆ ಏನು ಬೇಡಿಕೆ ಅದಾವು ನಿಮ್ಮ ಅನ್ನೋದನ್ನ ಅವ್ರು ಏನು ಮಾಡಿ ಕ್ಯಾಬಿನೆಟ್ ದರ್ಜೆ ಇದರಾಗ ಮೀಟಿಂಗ್ ಮಾಡ್ತಾರೆ. ಇವತ್ತು ನಮ್ಮ ರೈತರು ಇವತ್ತು ದೇಶಕ್ಕೆ ಅನ್ನ ಹಾಕಾರ, ಇವತ್ತು ಏನಪ್ಪ ನಾವು ದೇಶಕ್ಕೆ ಅನ್ನ ಹಾಕಾರು. ಇವತ್ತು ನಾವು ಬೇಡಿಕೆ ಅದಾವು, ಕೃಷಿ ಕಾನೂನು ಆಗಲಿ, ಸ್ವಾಮಿನಾಥನ ವರದಿ ಆಗಲಿ, ಕೆಲವೊಂದು ಬೇಡಿಕೆ ಅದಾವು. ಅಷ್ಟು ಈಡೇರಿಸಕ್ಕೆ ಆಗಾಕಿಲ್ಲ ಅಂದ್ರೂ ಸದ್ಯಕ್ಕೆ ಇವತ್ತು ಸರ್ಕಾರಕ್ಕೆ ಏನು ಈ ಬೇಡಿಕೆ ಈಡೇರಿಸಕ್ಕೆ ಸಾಧ್ಯ ಐತಿ ಅದನ್ನ ಅಲ್ಲಿ ಏನು ಇವತ್ತೊಂದು ಜೀವ ಅಪಾಯ ಐತಿ. ಇವತ್ತು ಅದ್ರ ಹೋದ್ರೆ ಇವತ್ತು ನಾವು ಏನು ಸಮಸ್ಯೆ ಇದೆ ಬಗೆಹರಿಸೋದನ್ನ ಬಿಟ್ಟು ಇವತ್ತು ಅವ್ರು ಏನಾರ ಒಂದು ಜೀವಕ್ಕೆ ಅಪಾಯ ಆತಂದ್ರೆ ಇವತ್ತು ಇಡೀ ಭಾರತ ದೇಶ ರೈತರೆಲ್ಲ ಅಲ್ಲೋಲ ಕಲ್ಲೋಲ ಆಗುವಂತ ಸ್ಥಿತಿ ಬರ್ತೈತಿ. ಯಾಕಂದ್ರೆ ಇವತ್ತು ನಮಗೆ ಒಬ್ಬ ಪ್ರಧಾನಮಂತ್ರಿ ಹೆಂಗದ ಒಂದು ಪಕ್ಷಕ್ಕಲ್ಲ, ನಮ್ಮ ರೈತರ ಕುಲಕ್ಕೆ ಅವರು ಒಂದು ನಮ್ಮ ಪ್ರಧಾನಮಂತ್ರಿ ಇದ್ದಂಗ. ಇವತ್ತು ಅವ್ರ ಜೀವಕ್ಕೆ ಏನಾರ ಅಪಾಯ ಆದ್ರೆ ಇವತ್ತ ಕೇಂದ್ರ ಸರ್ಕಾರ ಇದರ ಹೊಣೆ ಹೊರಬೇಕಾಗತ್ತೆ ಅಂತ ಹೇಳಿ ನಾವು ಎರಡು ಮಾತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂದ್ರೆ ಜಗಜಿತ್ ಸಿಂಗ್ ದಲೈವಾಲಾ ಅವರು 44 ದಿವಸದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರ ಈಗೇನು ಸರ್ಕಾರದಾಗ ಇದ್ದಿದ್ದು 2 ಸಲ ಅವರು ನಮಗೆ ಮಾಡ್ತೇವೆ ಅಂತೇಳಿ MSP ಕಾನೂನು ಜಾರಿ ಮಾಡ್ತೇವೆ ಅಂತೇಳಿ ಸುಳ್ಳು ಹೇಳಿ ಭರವಸೆ ಕೊಟ್ಟ ಅಧಿಕಾರಕ್ಕೆ ಬಂದು ಈಗ ಅಧಿಕಾರಕ್ಕೆ ಬಂದರೂ ಯಾವುದೇ ಅವರು ಕಾನೂನನ್ನು ಜಾರಿ ಮಾಡ್ತಾ ಇಲ್ಲ. ಹೀಗಾಗಿ ನಾಳೆ ಅವರ ವಿರುದ್ಧ ನಾವು ಎಲ್ಲ ಪ್ರಧಾನಮಂತ್ರಿ ಮತ್ತು ಕೃಷಿ ಮಂತ್ರಿ ಇವರೆಲ್ಲ ಪ್ರಕೃತಿ ದಹನ, ಗೃಹ ಮಂತ್ರಿಯವರು ಪ್ರಕೃತಿ ದಹನ ಮಾಡುವ ಮೂಲಕ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲು ನಿರ್ಧರಿಸಿದ್ದೇವೆ.